ಮುನ್ನೆಕೊಳ್ಳಾಲ ಗ್ರಾಮದಲ್ಲಿ ಹಲ್ಲೆ ಮತ್ತು ದಾಂಧಲೆ ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸಿ ಕ್ರಮ ಕೈಗೊಳ್ಳಿ ಎಂದು ಗ್ರಾಮದ ಜನರಿಂದ ಪೊಲೀಸ್ ಇಲಾಖೆಗೆ ಮನವಿ. ಬೆಂಗಳೂರು ಮಾರತ್ಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವ ಮುನ್ನೆಕೊಳ್ಳಾಲು ಗ್ರಾಮದ ಜಾತ್ರೆ ಸಂದರ್ಭದಲ್ಲಿ ಅದ್ದೂರಿ ಮಹೋತ್ಸವ ಸಂದರ್ಭ ಕಿಕ್ಕಿರಿದು ಜನಸಂದಣಿ ಇರುವ ಸಮಯದಲ್ಲಿ ಸ್ಥಳೀಯ ಗ್ರಾಮದ ಯುವಕರವರಿಗೆ ಪಕ್ಕದ ಗ್ರಾಮದಿಂದ ಆಗಮಿಸಿ ಕೆಲವರಿಗೆ ಜಾಗ ಬಿಟ್ಟು ನಿಲ್ಲಿ ವಾದ್ಯ ತಂಡವರಿಗೆ ಜನರು ತೀರಗಾಡಲು ಎಂದು ಹೇಳಿದರು. ಇದರಿಂದ ಕುಪಿತರಾದ ಪಕ್ಕದ ಹಳ್ಳಿಯವರು ಸರಿಸುಮಾರು 10 ರಿಂದ 15 ಜನರು ಬಂದು ಹಲ್ಲೆ ಮಾಡಿರುತ್ತಾರೆ. ಇದರ ಕುರಿತು ಮಾಧ್ಯಮಗೋಷ್ಠಿಯನ್ನು ಗ್ರಾಮದ ಮುಖಂಡರು ಆಯೋಜಿಸಿದ್ದರು. ಶ್ರೀನಿವಾಸ್ ರೆಡ್ಡಿ, ರಾಜೇಶ್ ರೆಡ್ಡಿ, ಉಮೇಶ್, ಗೋಪಾಲ್ ರೆಡ್ಡಿ, ಕೌಶಿಕ್, ಹೇಮಂತ್ ರವರು ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. ಈಗಾಗಲೇ 4 ಜನರನ್ನ ಬಂಧಿಸಲಾಗಿದೆ. ಇನ್ನು 10ಕ್ಕೂ ಹೆಚ್ಚು ಜನರು ಈ ಹಲ್ಲೆಯಲ್ಲಿ ಭಾಗವಹಿಸಿದ್ದಾರೆ. ಯಾವುದೇ ರಾಜಕಾರಣಿಗಳು ಇಂತಹ ಘಟನೆಗಳಿಗೆ ಸಹಕಾರ ನೀಡಬಾರದು. ಅಪರಾಧ ಕೃತ್ಯದಲ್ಲಿ ಭಾಗವಹಿಸಿದರನ್ನ ಕಠಿಣ ಶಿಕ್ಷೆಯಾಗಬೇಕು. ಮುನ್ನೆಕೊಳ್ಳಾಲ ಗ್ರಾಮದವರು ಆತಂಕದಲ್ಲಿ ಇದ್ದಾರೆ. ಶಾಂತಿಯುತವಾದ ನಮ್ಮ ಗ್ರಾಮದಲ್ಲಿ ಪಕ್ಕದ ಊರಿನ ಕೆಲವು ಕಿಡಿಗೇಡಿಗಳು ದಾಂಧಲೆ ಎಬ್ಬಸಿ ಊರಿನ ನೆಮ್ಮದಿ ಹಾಳು ಮಾಡಿದ್ದಾರೆ. ಮುನ್ನೆಕೊಳ್ಳಾಲ ಗ್ರಾಮದ ನಾಗರಿಕರಿಗೆ ಪೊಲೀಸ್ ಇಲಾಖೆ ಸೂಕ್ತ ರಕ್ಷಣೆ ನೀಡಬೇಕು ಎಂಬುದು ಒತ್ತಾಯ ಎಂದು ಗ್ರಾಮದ ಮುಖಂಡರುಗಳು ಒತ್ತಾಯಿಸಿದರು. ಮಾದೇಪುರ ಕ್ಷೇತ್ರ ಧಾರ್ಮಿಕ ಹಬ್ಬಗಳಿಗೆ ಹೆಸರುವಾಸವಾಗಿರ್ತಕ್ಕಂಥ ಮುನ್ನೆಕೊಳ್ಳಾಲ ಗ್ರಾಮದಲ್ಲಿ ದಿನಾಂಕ 31/3/2026ರಂದು ಏನು ಊರಹಬ್ಬ ಇತ್ತು, ಜಾತ್ರೆ ಇತ್ತು. ಪಲ್ಲಕ್ಕಿಗಳು ಬರಬೇಕಾದ್ರೆ ದಾರಿನಲ್ಲಿ ಬರಬೇಕಾದ್ರೆ ವಾದ್ಯಗೋಷ್ಠಿ ಮುಖಾಂತರ ಏನು ತಪ್ಪೆ ಮುಖಾಂತರ ಕರ್ಕೊಂಡ್ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಒಂದು ಅಹಿತಕರ ಘಟನೆ ನಡೆದೋಗಿದೆ. ಮೊದಲನೇ ಬಾರಿಗೆ ಮುನ್ನೆಕೊಳ್ಳಾಲ ಗ್ರಾಮದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ನಡೆದಂಥ ಈ ಘಟನೆ ಭಾಳ ಈಕೆ ಏನು ಹೊರ ಗ್ರಾಮಗಳಿಂದ ಬಂದಂಥ ಕಿಡಿಗೇಡಿಗಳು ಈ ಘಟನೆಯನ್ನು ನಡೆಸಿದ್ದಾರೆ. ಆ ಘಟನೆಯಲ್ಲಿ ಹೊಡೆತ ಬಿದ್ದಿರ್ತಕ್ಕಂಥದ್ದು ನಮ್ಮ ಗ್ರಾಮದ ಯುವಕರಿಗೆ. ಹಾಗಾಗಿ ನಾನು ಈ ಮುಖಾಂತರ ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಈ ಒಂದು ಘಟನೆಯ ಹಿಂದಿನ ಉದ್ದೇಶ ಏನು, ಯಾವುದರ ಸಲುವಾಗಿ ಈ ಘಟನೆ ನಡೆದಿದೆ ಅನ್ನೋದನ್ನು ತನಿಖೆ ಮಾಡೋದ್ರ ಮುಖಾಂತರ ಏನು ಈಗ FIR ಆಗಿದೆ 9 ಜನ ಹಾಗೂ ಇತರೆ ಅಂತ ಏನು FIR ಆಗಿದೆ. ನಮ್ಮ ಮಾಹಿತಿ ಪ್ರಕಾರ 15 ರಿಂದ ಮೇಲ್ಪಟ್ಟ ಹೆಚ್ಚು ಹುಡುಗರು ಬಂದು ಈ ಘಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಮತ್ತು ಹೊಡೆದಿದ್ದಾರೆ. ಅದನ್ನು ತಾವುಗಳು ದಯವಿಟ್ಟು ಯಾವುದೇ ಒಂದು ರಾಜಕೀಯ ಪ್ರೇರಣೆಗೆ ಒಳಪಡದೆ ಒಂದು ತನಿಖೆಯನ್ನು ಮಾಡಿ ಕಾನೂನು ರೀತಿಯಲ್ಲಿ ಅವರಿಗೆ ಶಿಕ್ಷೆಯನ್ನು ಕೊಡಿಸಬೇಕು. ಕಠಿಣ ಶಿಕ್ಷೆಗೆ ಗುರಿಪಡಿಸ್ಬೇಕಂತ ಈ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಪರವಾಗಿ ನಾವು ಕೇಳ್ಕೊತಾ ಇದ್ದೀವಿ. ಕೌಶಿಕ್ ಅಂದ್ಬಿಟ್ಟು ನನ್ನ ಹೆಸರು. ಇವತ್ತು ಈ ಪ್ರೆಸ್ ಮೀಟಿಗೆ ಬಂದಿರೋರು ಶ್ರೀನಿವಾಸ್ ರೆಡ್ಡಿ ಅವರಾಗಿರ್ಬೋದು, ಹೇಮಂತ್, ರಾಜೇಶ್ ರೆಡ್ಡಿ, ಉಮೇಶ್, ಗೋಪಾಲ್ ರೆಡ್ಡಿ ಅವರು. ಏನು ವಿಷಯ ಇವತ್ತು ಪ್ರೆಸ್ ಮೀಟ್ ಮಾಡಿದ್ದೀವಿ ಅಂದರೆ, 31ನೇ ತಾರೀಕು ಬೆಳಗಿನ ಜಾವ 2 ಬಂದು ಇಲ್ಲಿ ಹಲ್ಲೆ ಆಗೈತೆ. ಆ ಹಲ್ಲೆ ಖಂಡಿಸಿ ನಾವು ಇವತ್ತು ಪ್ರೆಸ್ ಮೀಟ್ ಮಾಡಿರೋದು. ಆ ಹಲ್ಲೆ ಆಗೋ ಸಮಯದಲ್ಲಿ ಪಕ್ಕದೂರವರು ಇಲ್ಲಿ ಪಲ್ಲಕ್ಕಿ ನಡೆಯೋ ಜಾಗದಲ್ಲಿ ಡೋಲ್ ಹೊಡೆಯೋ ಸಮಯದಲ್ಲಿ ಸ್ವಲ್ಪ ನಾವು ಹೋಗಲ್ಲ ಹಂಗೆ ಮಾತುಗಾಗಿ ಅವ್ರ ಮೇಲೆ ಹಲ್ಲೆ ಆಗೈತೆ. ಆ ಕೂಡಲೇ ತಕ್ಷಣ ಸ್ಥಳಕ್ಕೆ ಪೊಲೀಸವರು ಬಂದು ಸ್ಥಳದಲ್ಲಿ 4 ಜನನ ಬಂಧಿಸಿದ್ದಾರೆ. ಇನ್ನು ಮಿಕ್ಕಿದ್ದು 4 ಜನ ಇದ್ದಾರೆ, ಅವ್ರನ್ನ ಕೂಡಲೇ ಬಂಧಿಸಬೇಕು ಅಂದ್ಬಿಟ್ಟು ಪೊಲೀಸ್ ಇಲಾಖೆಗೆ ವಿನಂತಿ ಮಾಡ್ತಾ ಇದ್ದೀವಿ.